ಹಾಯ್, KCET ರ್ಯಾಂಕ್ ಅನ್ನ ಪಡೆದುಕೊಳ್ಳೋದಕ್ಕೆ ಸೆಕೆಂಡ್ PUC ಮಾರ್ಕ್ಸ್ ಎಂಟ್ರಿ ಮಾಡೋದು ಏನಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಕೆದವರು ಇವತ್ತು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಅದರಲ್ಲಿರುವಂತಹ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಸೆಕೆಂಡ್ PUC ಅಥವಾ ಕ್ಲಾಸ್ 12 ಅನ್ನ ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕು. ಮಾರ್ಕ್ಸ್ ಎಂಟ್ರಿಗೆ ಲಿಂಕ್ ಕೊಟ್ಟಿದ್ದಾರೆ, ನಿಮ್ಮ ID ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಿ ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ PUC ಅಥವಾ ಕ್ಲಾಸ್ 12 ಅನ್ನ ಕಂಪ್ಲೀಟ್ ಮಾಡಿದಾರೆ, ಅದು ಬೇಕಿದ್ರೆ ಯಾವುದೇ ಬೋರ್ಡ್ ಆಗಿರಲಿ, CBSE, CISE ಅಥವಾ ಕರ್ನಾಟಕ ಸ್ಟೇಟ್ ಬೋರ್ಡ್, ಯಾವುದೇ ಬೋರ್ಡ್ ಆಗಿರಲಿ, ನೀವು ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದಿದ್ರೆ ನೀವು ಈ ಕ್ಲಾಸ್ 12 ಅಥವಾ ಸೆಕೆಂಡ್ PUC ಅಲ್ಲಿ ಪಡೆದುಕೊಂಡಂತಹ ಮಾರ್ಕ್ಸ್ ಅನ್ನ ಎಂಟರ್ ಮಾಡೋ ಅವಶ್ಯಕತೆ ಇರಲ್ಲ. ಅದೇ ರೀತಿ ರಿಪೀಟರ್ಸ್ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ ರಿಪೀಟರ್ಸ್ ಏನಿರ್ತಾರೆ ಅಂದ್ರೆ ಹಿಂದಿನ ವರ್ಷ ಸೆಕೆಂಡ್ PUC ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳು ಅಥವಾ ಈ ವರ್ಷ 1-2 ವಿಷಯ ಬಾಕಿ ಇತ್ತು, ಹಿಂದಿನ ವರ್ಷ ಕ್ಲಿಯರ್ ಆಗಿರಲಿಲ್ಲ, 1-2 ವಿಷಯ ಬಾಕಿ ಇತ್ತು, ಈ ವರ್ಷ ಕ್ಲಿಯರ್ ಮಾಡುವಂಥ ವಿದ್ಯಾರ್ಥಿಗಳು, ಈ ಎಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ ಕೂಡ ನೀವು ಕರ್ನಾಟಕ ರಾಜ್ಯದ ಸ್ಟಡಿ ಮಾಡಿದ್ರೆ ಕೆದವರು ಡೈರೆಕ್ಟ್ ಆಗಿ KSEAB ಅಥವಾ ಸಂಬಂಧತಹ ಬೋರ್ಡ್ ನಿಂದ ಪಡೆದುಕೊಳ್ತಾರೆ. ಸೊ ನೀವು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಶಾರ್ಟ್ ಆಗಿ ಹೇಳೋದಾದ್ರೆ ಬೇರೆ ರಾಜ್ಯದಲ್ಲಿ ಕ್ಲಾಸ್ 12 ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳು ಮಾತ್ರ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅಪ್ಲಿಕೇಶನ್ ಆಗಬೇಕಾದ್ರೆ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿರ್ತಾರೆ, ಸೆಕೆಂಡ್ PUC ರಿಜಿಸ್ಟರ್ ನಂಬರ್, ಅದನ್ನ ಬಳಸ್ಕೊಂಡು ಕೆದವರು ಡೈರೆಕ್ಟ್ ಆಗಿ KSEB ಕಡೆಯಿಂದ ಈ ಮಾರ್ಕ್ಸ್ ಅನ್ನ ಪಡೆದುಕೊಳ್ತಾರೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.